Class 1, 2, 3 combine cut for one time. Class begin. ಎಂದು ಆದೇಶ ನೀಡಿದೊಡನೆ ಬಲಗೈಯನ್ನು ನೇರ ಮಾಡಿ ಚೆಕ್ ಎಂದು ಹೇಳುತ್ತಾ ನಂಬರ್ 1 ಕಟ್ಟನ್ನು ಸ್ಟೇಷನರಿ ಕಟ್ ರೀತಿ ಬಲಗಡೆಯಿಂದ ಎಡಗಡೆಗೆ ನೆಲಕ್ಕೆ ಹೊಡೆಯಬೇಕು. ನಂತರ ಲಾಠಿಯನ್ನು ಎಡತೋಳಿನ ಬಳಿ ಫುಟ್ ಚೇಂಜ್ ವಿಧಾನದಲ್ಲಿ ಬರುವ ಚೆಕ್ ರೀತಿ ತಂದು ಬಲಗಾಲನ್ನು ಮುಂದೆ ಇಟ್ಟು ನಂಬರ್ 1 ಕಟ್ ಸ್ಟೇಷನರಿ ಕಟ್ ರೀತಿ ಎಡಗಡೆಯಿಂದ ಬಲಗಡೆಗೆ ನೆಲಕ್ಕೆ ಹೊಡೆಯಬೇಕು. ತದನಂತರ ನಂಬರ್ 2 ಕಟ್ಟನ್ನು ಕೂಡ ಎಡಗಾಲನ್ನು ಮುಂದೆ ಇಟ್ಟು ಸ್ಟೇಷನರಿ ಕಟ್ ರೀತಿ ಎದುರಾಳಿಯ ಎಡಕಾಲಿನ ಮಂಡಿಯ ಭಾಗದಿಂದ ಕೆಳಕ್ಕೆ ಹೊಡೆಯಬೇಕು. ನಂತರ ಲಾಠಿಯನ್ನು ಎಡತೋಳಿನ ಬಳಿ ಫುಟ್ ಚೇಂಜ್ ವಿಧಾನದಲ್ಲಿ ಬರುವ ಚೆಕ್ ರೀತಿ ತಂದು ಬಲಗಾಲನ್ನು ಮುಂದೆ ಇಟ್ಟು ನಂಬರ್ 2 ಕಟ್ ಅನ್ನು ಸ್ಟೇಷನರಿ ಕಟ್ ರೀತಿ ಬಲಗಾಲಿನ ಮಂಡಿಯ ಕೆಳಭಾಗಕ್ಕೆ ಹೊಡೆಯಬೇಕು. ತದನಂತರ ನಂಬರ್ 3 ಕಟ್ಟನ್ನು ಕೂಡ ಎಡಗಾಲನ್ನು ಮುಂದೆ ಇಟ್ಟು ಸ್ಟೇಷನರಿ ಕಟ್ ರೀತಿ ಎದುರಾಳಿಯ ಎಡಭಾಗಕ್ಕೆ ಹೊಡೆಯಬೇಕು. ನಂತರ ಲಾಠಿಯನ್ನು ಎಡತೋಳಿನ ಬಳಿ ಫುಟ್ ಚೇಂಜ್ ವಿಧಾನದಲ್ಲಿ ಬರುವ ಚೆಕ್ ರೀತಿ ತಂದು ಬಲಗಾಲನ್ನು ಮುಂದೆ ಇಟ್ಟು ನಂಬರ್ 3 ಕಟ್ ಅನ್ನು ಸ್ಟೇಷನರಿ ಕಟ್ ರೀತಿ ಬಲ ತೋಳಿನ ಭಾಗಕ್ಕೆ ಹೊಡೆಯಬೇಕು. ಹೀಗೆ ಎಲ್ಲ 3 ಕಟ್ಗಳನ್ನು ಹೊಡೆದ ನಂತರ ಬಲಗಾಲು ಮುಂದೆ ಇರುತ್ತದೆ. ಆಗ ಫುಟ್ ಚೇಂಜ್ ವಿಧಾನದಲ್ಲಿ ಮಾಡುವ ರೀತಿಯ ಹಾಗೆ ಎರಡೂ ಕಾಲುಗಳಿಂದ ನೆಗೆದು ಲಾಠಿಯನ್ನು ಅರ್ಧ ವೃತ್ತಾಕಾರದಲ್ಲಿ ಹಿಂದೆಯಿಂದ ಮುಂದೆ ಬರುವ ಹಾಗೆ ಸುತ್ತಿ ಎಡಗಾಲನ್ನು ಮುಂದೆಯೂ ಬಲಗಾಲನ್ನು ಹಿಂದೆಯೂ ಇಡುತ್ತಾ ಲಾಠಿ ಪೊಸಿಷನ್ ರೀತಿ ನಿಲ್ಲಬೇಕು. Class all cut command cut for one time. Class begin. Check. Ha! 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 1, 2, 3 combine cut ಮಾಡುವ ಸಂದರ್ಭಗಳು ಗಲಭೆಯ ಸಮಯದಲ್ಲಿ, ಕಲಿಕೆಯ ಸಮಯದಲ್ಲಿ, ಲಾಠಿ ಕವಾಯತು ಸಮಯದಲ್ಲಿ, ಪರಿವೀಕ್ಷಣೆಯ ಸಮಯದಲ್ಲಿ, ಗಲಭೆ ಪ್ರದೇಶಗಳಲ್ಲಿ ಅಣುಕು ಪ್ರದರ್ಶನ ಮಾಡುವ ಸಮಯದಲ್ಲಿ. ಲಾಠಿ ಪೊಸಿಷನ್ನಿಂದ 1, 2, 3 ಕಂಬೈನ್ ಕಟ್ ಮಾಡಲು ಆರಂಭಿಸಿದಾಗ ಮೊದಲ ಬಾರಿ ಮಾತ್ರ ಬಲಗೈಯನ್ನು ನೇರ ಮಾಡಿ ಚೆಕ್ ಎಂದು ಹೇಳಿ ಆರಂಭಿಸಬೇಕು. ಲಾಠಿ ಪೊಸಿಷನ್ನಲ್ಲಿ ನಿಂತು 1, 2, 3 ಕಾಂಬೈನ್ ಕಟ್ಗಳನ್ನು ಮಾಡುವಾಗ ಪ್ರತಿ ಕಟ್ ಮಾಡುವ ಸಮಯದಲ್ಲಿ ಲಾಠಿ ಮತ್ತು ಕಾಲುಗಳ ಚಲನೆಯನ್ನು ಸರಿಯಾದ ರೀತಿಯಲ್ಲಿ ಮಾಡಬೇಕು. ಮತ್ತೆ ಎರಡನೇ ವಿಧಾನವಾದ ಫುಟ್ ಚೇಂಜ್ ವಿಧಾನದಲ್ಲಿ ಬಲಗಾಲು ಮಂಡಿಯ ಬಳಿ ಮಡಚಿದಂತೆಯೂ ಎಡಗಾಲು ನೇರವಾಗಿದ್ದು 45 ಡಿಗ್ರಿ ಬಾಗಿದಂತೆಯೂ ಇರಬೇಕು. ಪ್ರತಿ ಕಟ್ಗಳನ್ನು ನಾವು 2 ವಿಭಿನ್ನ ರೀತಿಯ ಸ್ಟೇಷನರಿ ಕಟ್ ಮಾತ್ರ ಹೊಡೆಯಲಾಗುತ್ತದೆ. 1, 2, 3 ಕಂಬೈನ್ ಕಟ್ಗಳನ್ನು ಫುಟ್ ಚೇಂಜ್ ರೀತಿಯ ವಿಧಾನದಲ್ಲಿಯೂ ಮಾಡುವುದರಿಂದ ಪ್ರತಿ ಬಾರಿಯೂ ಎಡದಿಂದ ಬಲಕ್ಕೆ ಲಾಠಿಯನ್ನು ಬೀಸುವಾಗ ಬಲಗಾಲು ಮುಂದೆ ಕಡ್ಡಾಯವಾಗಿ ಇರಲೇಬೇಕಾಗುತ್ತದೆ. ಪ್ರತಿ ಬಾರಿಯೂ ಫುಟ್ ಚೇಂಜ್ ವಿಧಾನದಲ್ಲಿ ಕಟ್ಟುಗಳನ್ನು ಮಾಡುವಾಗ ಲಾಠಿಯನ್ನು ಎಡಭಾಗದ ತೋಳಿನ ಬಳಿ ಭೂಮಿಗೆ ಸಮಾನಾಂತರವಾಗಿ ಹಿಡಿದು ಹೊಡೆಯಬೇಕು. ಸರಿಯಾದ ಲಾಠಿ ಹಿಡಿತವನ್ನು ಹೊಂದಿರಬೇಕು. ಆದೇಶಕ್ಕೆ ಸರಿಯಾದ ಕವಾಯತು ಮತ್ತು ಸಮಯದ ಹೊಂದಾಣಿಕೆಯೊಂದಿಗೆ ಒಗ್ಗಟ್ಟಿನ ಪ್ರದರ್ಶನ ಮಾಡಬೇಕಾಗುತ್ತದೆ.